ಅಣ್ಣ ಇವತ್ತು ಪತ್ರಿಕಾಂಗ ಅನ್ನೋಂಥದ್ದು ಭಾಳ ಜವಾಬ್ದಾರಿ ಇರುವಂಥ ಒಂದು ಅಂಗ. ಅವರು ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಯಾವುದೇ ಪಕ್ಷಕ್ಕೆ ಕಮಿಟ್ ಆಗಲ್ಲ. ಅವರು ಯಾವತ್ತೂ ಕೂಡ ನಿಷ್ಠೆಗೆ ಕಮಿಟ್ ಆಗ್ತಾರ, ಸತ್ಯಕ್ಕೆ ಕಮಿಟ್ ಆಗ್ತಾರ. ಯಾವುದೇ ಕೆಲವೊಂದು ಒಳ್ಳೇದಾದಂಥ ಟೈಮಲ್ಲಿ ಒಳ್ಳೇದನ್ನು ನೋಡಿಸ್ಕೊಡೋಂಥವ್ರು ಪತ್ರಕರ್ತರು. ಬಹುಶಃ ನಮ್ಮ ಇತಿಹಾಸದಲ್ಲಿ ಪತ್ರಕರ್ತನ ಬೆದರಿಸಿದಂಥವ್ರು ಯಾರಿಗೂ ಉದ್ಧಾರ ಆಗಲಿಲ್ಲ. ನಾನು ಹಳೆಯ ಕಾಲದಲ್ಲಿ ನಾನು ಸುಮಾರಾಗಿ 1980ರಿಂದ ನಾನು ನೋಡ್ಕೊತ ಬಂದಿನಿ. ಬಹುಶಃ ಈ ಸಂಪ್ರದಾಯ ಇತ್ತೀಚೆಗೆ ಏನು ಪ್ರಾರಂಭ ಆಗಿದೆನೋ, ಯಾರೋ ಭಾಳ ಮಂದಿ ಪತ್ರಕರ್ತರು ಕೂಡ ಇತ್ತೀಚೆಗೆ ನಾನು ನೋಡ್ತಾರೆ ರಾಜಕಾರಣದಲ್ಲಿ ಸೇರಿಬಿಟ್ಟಾರ. ಆ ಪಾರ್ಟಿಯಲ್ಲಿ ಈ ಪಾರ್ಟಿಯಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಾರೆ. ಅದು ಕೂಡ ನವೀನ್ ಸಂಗೀತನ ಅಲ್ಲ, ಹಂಗಲ್ಲ ಪಾಪ. ಯಾಕಂದ್ರೆ ಪತ್ರಕರ್ತರು ಅವರು ಹುದ್ದೆಯನ್ನು ಅಲಂಕಾರ ಮಾಡೋಂಥ ಟೈಮಲ್ಲಿ ಅವ್ರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಒಂದು ಪ್ರಾಮಾಣಿಕವಾದಂಥ ಹುದ್ದೆ ಇವತ್ತು ಅಂಗ, ಬಹಳ ದೊಡ್ಡ ಅಂಗ ಅಂದ್ರೆ ಪತ್ರ ಅಂಗ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕೆಲವು ಮಂದಿನ ನಾನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನೋಡೋಂಥ ಟೈಮಲ್ಲಿ ಅವರು ಇವರು ಅಂತ ಹೇಳ್ಕೊಂಡು ಹೋಗ್ತಾರೆ. ಹಂಗೇನು ಬೇಡ. ನನಗೆ ಬಹಳ ನವೀನ ಸಂಗೀತ ಏನಂದ್ರೆ, ಮೊನ್ನೆ ನಮ್ಮ ಯಾರೋ ಸಂಜಯವಾಣಿ ಮಲ್ಲಯ್ಯ ಮೋಕ ಮಲ್ಲಯ್ಯ ನಮ್ಮೇಲೆ ಕೂಡ ಸಿಟ್ಟಾತ. ಯಾವತ್ತು ನಮ್ಮನ್ನ ಇಲ್ಲಿ ಬಂದ ತಕ್ಷಣ ಕುರ್ಸಿ ಹಾಕ್ಯಾರೇನ್ರ, ಏನ್ ಹಾಕಿ ನೀವು ಏನು ಟೀ ಕೊಡ್ತಿರ್ಲಿಲ್ಲ ಅಂದ್ರೆ ಬೆದರಿಸದ ಆತ ಕೂಡ. ನಾನು ಯಾವತ್ತು ಕೂಡ ಮಲ್ಲಯ್ಯನ ಯಾವತ್ತು ಕೂಡ ನಮ್ಮ ಮೋಕ ಮಲ್ಲ ಅಂದ್ರೆ ಮುಂಚೆ ಸಂಜೆ ಮಲ್ಲಯ್ಯ ಅಂತಿದ್ದೆ. ಆ ಮಲ್ಲಯ್ಯನ ನಾವ್ ಯಾವತ್ತು ಕೂಡ ನನಗೇನು ಕ್ಲೋಸ್ ಫ್ರೆಂಡ್ ಏನಲ್ಲ. ಆ ಮಲ್ಲಯ್ಯ ವಿಚಾರ ಬಂದಂತ ಟೈಮಲ್ಲಿ ಮಲ್ಲಯ್ಯ ಆಗಲಿ ಇನ್ನೊಬ್ಬರಾಗ್ಲಿ, ಯಾವೊಬ್ಬ ಪೊಲಿಟಿಷಿಯನ್ ಅನ್ನಂಥವ್ರು ಎದುರಿಸಂತ ಕೆಲಸ ಬೆದರಿಸಂತ ಕೆಲಸ ಆಗಬಾರ್ದು. ನೋಡ್ರಿ, ಅವರು ಸತ್ಯಾಂಶನೂ ಬರೀತಾರೆ. ರಾಮನು ತಪ್ಪು ಮಾಡಿದ್ರೆ ಬರೀತಾರೆ, ಇನ್ನೊಬ್ರು ತಪ್ಪು ಮಾಡಿದ್ರೆ ಬರೀತಾರೆ. ಬರೆದಂಥ ಟೈಮಲ್ಲಿ ಅದು ಏನು ತಪ್ಪಾಗಿದೆ ಅದನ್ನ ಒಪ್ಕೊಂಡಂತ ಮನಸ್ಥಿತಿಯನ್ನು ಕೂಡ ಇರಬೇಕಾಗ್ತದೆ. ಕ್ಲಾರಿಫಿಕೇಶನ್ ಅನ್ನು ಕೊಡ್ಬೇಕು. ಈ ರೀತಿ ಬೆದರಿಸೋಂಥದ್ದು ಯಾರಿಗೆ ಶೋಭೆ ತಂದು ಕೂಡ ಈ ಸಂಪ್ರದಾಯ ಎಲ್ಲಿಂದ ಬರ್ತದೆ? ಅದೆಲ್ಲ ಹಂಗ ಆಗಬಾರ್ದು. ಯಾಕಂದ್ರೆ ಆ ಬಡವರು ಪತ್ರಕರ್ತರು ಸಂಬಳದ ಮೇಲೆ ಬದುಕಂತವ್ರು, ಅವ್ರನ್ನ ನಾವು ಬೆದರಿಸಿದ್ರೆ ಏನ್ ಮಾಡ್ತಾರೆ? ಏನು ಜನರಿಗೆ ವಾಸ್ತವಾಂಶ ತಿಳಿಸ್ಬೇಕಾದ್ರೆ ಅದು ಮುಚ್ಚಿಡಕೊಂಡಂತ ಕೆಲಸ ಆಗುತ್ತೆ. ಈ ರೀತಿ ಮಾಡಂತ ರಾಜಕಾರಣಿಗಳಿಗೆ ಅದು ಶೋಭೆ ತರಂಥದ್ದಲ್ಲ. ಹಂಗ ಈ ರೀತಿ ಸಂಪ್ರದಾಯವನ್ನು ಬಳಸುವಂಥದ್ದು ಕೂಡ, ಆ ಶಬ್ದಗಳನ್ನು ಬಳಸುವಂಥದ್ದು ಕೂಡ ಸರಿಯಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಮಲ್ಲಯ್ಯರ ವಿಚಾರದಲ್ಲಿ ನನಗೇನು ಆತನ ಫ್ರೆಂಡ್ ಏನಲ್ಲ ಮಲ್ಲಯ್ಯ, ನಿಷ್ಠುರವಾದಿದ ನಾವು ಹೆಂಗ್ ಬೇಕಾಗಿ ಮಾಡಿಕೊಂಡ ಅಂದ್ರೆ ನಾನು ಆ ರೀತಿ ಏನಿಲ್ಲ. ಆದ್ರೆ ಕೂಡ ಈ ರೀತಿ ಮಲ್ಲಯ್ಯನ ಅಂತಲ್ಲ ಯಾರಿಗೂ ಕೂಡ ಮಾಡಬಾರ್ದು, ಯಾವೊಬ್ಬ ರಾಜಕಾರಣಿಗಳು ಕೂಡ ಮಾಡಬಾರ್ದು ಈ ರೀತಿ. ಇಲ್ಲ, ಮಲ್ಲಯ್ಯರಿಗೆ ಇವತ್ತು ಕಾನೂನು ಬಹಳ ಬಿಗಿಯಾಗಿದೆ. ಒಳ್ಳೆ SP ಗಳಿದಾರ, ಒಳ್ಳೆ ಅಧಿಕಾರಿಗಳಿದಾರ, ಒಳ್ಳೆ ಇವತ್ತು ಸಿಸ್ಟಮ್ ಗಟ್ಟಿಯಾಗಿದೆ. ಮುಂಚೆ ಹಳೆಯ ಕಾಲದಲ್ಲಿ ಆದ್ರೆ ಆ ಸಿಸ್ಟಮ್ ನಡೀತಿದ್ದಿಲ್ಲ. ಇವಾಗ ಸಿಸ್ಟಮ್ ಗಟ್ಟಿ ಇರೋ ಕಾರಣ ಯಾರು ಎದುರೋದು ಏನು ಬೇಕಾಗಿಲ್ಲ. ಎಲ್ಲರನ್ನ ಕಾಪಾಡೋದಂತ ಕಾನೂನು ಕಾಪಾಡ್ತಾರೆ. ನನ್ನ ಸಪೋರ್ಟ್ ಅನ್ನೋದಕ್ಕಿಂತ ಕಾನೂನು ಅವ್ರಿಗೆ ಸಪೋರ್ಟ್ ಮಾಡ್ತದೆ.